ರೋಗಿಗಳು ಹೇಳ್ತಾರೆ. ಇಲ್ಲಿ ಒಬ್ರು ಡಾಕ್ಟರ್ ಇಲ್ಲ, ಒಬ್ರು ನರ್ಸು, ಒಬ್ಬರೇ ನರ್ಸ್ ಇರೋರು. ಎಮರ್ಜೆನ್ಸಿ ಇದು. ಇಲ್ಲಿ ಎಮರ್ಜೆನ್ಸಿಲಿ ಒಬ್ಬ ಡಾಕ್ಟರ್ ಇಲ್ಲ. ಹಾರ್ಟ್ ಪೇಷಂಟ್ ದಿನನಿತ್ಯ ಒಂದು 5 ಜನದಿಂದ 4 ಜನ ನೈಟು, ಇವತ್ತು ನೈಟು ರಾತ್ರಿ 12 ಜನ ಸತ್ತಿರ್ತಾರೆ. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಮತ್ತು ಟ್ರಂಚೆಟ್ MLA ಒಳ್ಳೆ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಆರೋಗ್ಯ ಸಚಿವರೇ ಇದ್ರ ಬಗ್ಗೆ ಮಾತಾಡಬೇಕು. ಜಯದೇವ ಹಾಸ್ಪಿಟಲ್ ಮೈಸೂರಿನಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಡಾಕ್ಟರ್ ಅವ್ರು ಬಿಸಿ ಅವರಲ್ಲ. ರಾತ್ರಿಯಿಂದ 10-12 ವರ್ಷ ಶವ ಹೋಯ್ತಲ್ಲ, ಆವಾಗಿಂದ ಜ್ಞಾಪಕ ಇಲ್ವಾ? ಯಾರು ಕೇಳೋರು ಮಾಡೋರು ಯಾರು ಇಲ್ವಾ ಇಲ್ಲಿ? ಅಲ್ಲ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ 9 ಗಂಟೆಗೆ ಹೋದ್ರೆ 8:45 ಇಲ್ಲಿ ಅವ್ರ ಪರಿಸ್ಥಿತಿ ಏನು? 21 ವರ್ಷ 22 ವರ್ಷ ಹುಡುಗ ಇವಾಗ ಚಂದ ತಗೊಂಡ್ರೆ ಶವ ತಗೊಂಡು ಯಾರು ಜವಾಬ್ದಾರಿ ಅದು? ಯಾರು ಒಬ್ರು ಕರೀತಾ ಇಲ್ಲ. ಆಯ್ತು ಬೇಡ, ನರ್ಸಿಂಗ್ ಇನ್ಚಾರ್ಜ್ ಯಾರು ತಗೊಂಡಿದ್ದಾರೆ ಇಲ್ಲಿ ಅವ್ರಿಗೂ ಕರೀರು ಅಂದ್ರೆ ಅವ್ರಿಗೂ ಕರೀತಾ ಇಲ್ಲ. ಒಳ್ಳೆ ಡ್ಯೂಟಿ ಡಾಕ್ಟರ್ ಇಲ್ಲ. ಇವಾಗ ಕಿರ್ಚಾಡಿ ಮಾತಾಡಿ ಎಲ್ಲ ಮಾತಾಡಿದಾಗ 2 ಗಂಟೆ ಬಿಟ್ಟ ಮೇಲೆ ಆಮೇಲೆ ಡಾಕ್ಟರ್ ಇವಾಗ ICU ಬಂದಿದ್ದಾರೆ. ಯಾಕೆ ಸತ್ತೋದವ್ರ ಎಷ್ಟೋ ಜನ ಸತ್ತೋಗ್ರು ಪಾಪ. 21 ವರ್ಷ ಹುಡುಗ ಬಂದ ಇವಾಗ. ಹನ್ನೊಂದು ಮಂದಿ ಮೃತಪಟ್ಟಿದ್ದಾರೆ. ನಿನ್ನೆ ಒಂದೇ ದಿನ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಅಂತ ಆಸ್ಪತ್ರೆ ಹೇಳ್ತಿದೆ. ನಿರ್ಲಕ್ಷ್ಯದ ಕಾರಣಕ್ಕಾಗಿ ಸಾವು ಅಂತ ರೋಗಿಗಳ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. 77 ಮಂದಿ ಅಡ್ಮಿಟ್ ಆಗಿದ್ರು, 11 ಮಂದಿ ಮೃತಪಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಬಂದಿದ್ದು 4:15 ಗಂಟೆಗೆ ಬಂದ್ವಿ ಹಾಸ್ಪಿಟಲಿಗೆ. ಎಮರ್ಜೆನ್ಸಿ ಅಂತಲೇ ಬಂದಿದ್ದು. ಮಳವಳ್ಳಿಯಿಂದ ಆ್ಯಂಬುಲೆನ್ಸಲ್ಲಿ ಬಂದ್ವಿ. ಬಂದಮೇಲೆ ಫಸ್ಟು ಶುಗರು BP ಪೇಷಂಟಿಗೆ ಏನಿದೆ ಅಂತ ಕೇಳಿ ಅಡ್ಮಿಟ್ ಮಾಡ್ಕೋತಾರೆ. ಓಕೆ, ಪ್ರೊಸೀಜರ್ ಎಲ್ಲ ಮುಗಿಸಿ ICUಗೆ ಹಾಕೊಂಡ್ರು. ICUಗೆ ಹಾಕೊಂಡ್ಮೇಲೆ ಒಂದ್ಸಲ ಡಾಕ್ಟರ್ ಬಂದು ನೋಡಿ ಹೋಗಿದ್ದಾರೆ. ಕ್ಯಾಶುಯಾಲಿಟಿಲಿ ಡಾಕ್ಟರ್ ಇದ್ದಿದ್ದು. ಅದಾದಮೇಲೆ ICU ಅಲ್ಲಿ ಎನಿ ಟೈಮ್ ಡಾಕ್ಟರ್ ಇರಲೇಬೇಕು, ಬಟ್ ಡಾಕ್ಟರ್ ಇರಲಿಲ್ಲ ನೈಟೆಲ್ಲ. ಆಲ್ಮೋಸ್ಟ್ ಅಲ್ಲಿ ಇಲ್ಲ ಅಂದ್ರೂ ಒಂದು 8ರಿಂದ 12 ಡೆತ್ಸ್ ಆಗಿದೆ ನನಗೆ ಗೊತ್ತಿರೋ ಥರ. ನೈಟೆಲ್ಲ ಅಲ್ಲೇ ಕಾಯ್ಕೊಂಡು ಕೂತಿದ್ದೀವಿ, ಮಲ್ಕೊಂಡು ಕೂಡ ಇಲ್ಲ. ಬೇಕಿದ್ರೆ ಬೇರೆ ಪೀಪಲ್ಸ್ನೆಲ್ಲ ಕೇಳಿದ್ರೆ ಗೊತ್ತಾಗ್ಬೋದು. ಎಲ್ಲ ಬೇಕಿದ್ರೆ ಸ್ವಲ್ಪ ರೆಸ್ಟ್ ಆದರೂ ಮಾಡಿದ್ದಾರೆ. ನಾವು ಅಲ್ಲೇ ಕಾಯ್ಕೊಂಡಿದ್ದೀವಿ. ಬಟ್ ಈಗ ಆಸ್ಮಾ ಇರೋ ಪೇಷಂಟಿಗೆ ICUಗೆ ಹಾಕೊಂಡ್ಮೇಲೆ ಅವ್ರನ್ನ ಕೇರ್ ಮಾಡಬೇಕು ನರ್ಸ್ಗಳು. ಯಾರೂ ಕೂಡ ಕೇರ್ ಮಾಡಿಲ್ಲ. ಅವ್ರಿಗೆ ಅಟ್ಲೀಸ್ಟ್ ಒಂದು ಬೆಡ್ಶೀಟ್ ಕೂಡ ಕೊಟ್ಟಿರಲಿಲ್ಲ. ನಾನು ಹೋಗಿ ಜಗಳ ಮಾಡಿ ಈಸ್ಕೊಟ್ಟಿದ್ದೀನಿ ನೆನ್ನೆ ಬೆಡ್ಶೀಟ್ನ. ಅದಾದಮೇಲೆ ಆಸ್ಮಾ ಇರೋ ಪೇಷಂಟಿಗೆ ICU ಅಲ್ಲಿ ಆಗಲ್ಲ, ಅವ್ರಿಗೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ, ಆಗಲ್ಲ ಅಂದ್ಬಿಟ್ಟು ನಾನು ವಾರ್ಡಿಗೆ ಶಿಫ್ಟ್ ಮಾಡಿಸ್ಕೊಂಡೆ. ಅದಾದಮೇಲೆ ಮಾರ್ನಿಂಗ್ ಕೂಡ ತುಂಬ ಡೆತ್ಗಳಾಗಿದೆ ನಿನ್ನೆ ನೈಟಿಂದ. ನಾನು ಬಂದಮೇಲಿಂದ, ಅದಕ್ಕಿಂತ ಮುಂಚೆ ನನಗೆ ಗೊತ್ತು. ಡಾಕ್ಟರ್ ಇರಲಿಲ್ಲ ಸರ್. ಕ್ಯಾಶುವಲ್ ಇಲ್ಲ ಇರಲಿಲ್ಲ. ಬೇಕಿದ್ರೆ CC ಕ್ಯಾಮ್ರಾಗಳಿದೆ, ಓಪನ್ ಮಾಡಿಸಿ ನೋಡ್ಬೋದು. ಬೇರೆ ಪೀಪಲ್ಸ್ಗಳು ಮಾತಾಡಿರೋ ವಿಡಿಯೋಸ್ ಇದೆ, ಎಲ್ಲದನ್ನು ಕೂಡ ಬೇಕಿದ್ರೆ ನಾನು ಕೊಡ್ತೀನಿ, ನೋಡಿ ಬೇಕಿದ್ರೆ ಮಾತಾಡಿ. ಡಾಕ್ಟರ್ ಕೂಡ ಒಪ್ಕೊಂಡಿರೋದು ಕೂಡ ವಿಡಿಯೋ ಇದೆ ನಮ್ಮ ಹತ್ರ. ಮಾರ್ನಿಂಗ್ ಎಲ್ಲರೂ ತುಂಬ ಗಲಾಟೆ ಮಾಡಿದ್ರು. ಸೊ ಹಂಗಾಗಿ ಪೊಲೀಸವ್ರು ಕೂಡ ಬಂದರು. ಯಾರು ಅಂದರೆ ಇಲ್ಲಿ ಬಂದಿರೋರು ಯಾರೂ ಕೂಡ ಕಾಲ್ ಮಾಡಿಲ್ಲ. ಇವ್ರ ಮ್ಯಾನೇಜ್ಮೆಂಟಿಂದ ಕಾಲ್ ಮಾಡಿದ್ರು ಏನೋ ಗೊತ್ತಿಲ್ಲ. ಪೊಲೀಸವ್ರು ಬಂದರು. ಪೊಲೀಸವ್ರು ಬಂದು ಕೂಡ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅಂತ ಯಾರೂ ಕೂಡ ಕೇಳಿಲ್ಲ. ಬಂದಿರೋ ಪೊಲೀಸ್ ಕೂಡ ಎಲ್ಲ ಅವ್ರ ಪರವಾಗೇನೆ ಮಾತಾಡಿದ್ರು. ನಿಮ್ಮ ಪೇಷಂಟ್ ಎಷ್ಟಿದೆ ಅಷ್ಟು ಮಾತ್ರ ಮಾತಾಡಿ ಅಂತ ನಮಗೇನೆ ಧಮಕಿ ಹಾಕಿದ್ದಾರೆ ಸರ್. ಹೌದು ಹೌದು ಸರ್, ಡಾಕ್ಟರ್ ಇಲ್ಲ. ಇನ್ನೊಂದು ಇರ್ರೆಸ್ಪಾನ್ಸಿಬಿಲಿಟಿ ನರ್ಸ್ಗಳು. ಅಟ್ಲೀಸ್ಟ್ ಇವಾಗ ಒಳಗಡೆ ಪೇಷಂಟ್ ಇದ್ದಾರೆ, ಡಾಕ್ಟರ್ ನೋಡಿ ಹೋಗಿರ್ಬೋದು. ಈಗ ಅವರು ಬೇರೆ ವಾರ್ಡ್ಗಳಲ್ಲಿ ನೋಡೋಕೆ ಹೋಗಿರ್ಬೋದು, ಇಲ್ಲ ಬೇರೆ ಎಲ್ಲೋ ಈಗ ಅವರು 10 ಮಿನಿಟ್ಸ್ ಬ್ರೇಕ್ ತೊಗೊಂಡಿರ್ಬೋದು. ಬಟ್ ಅದು ಏನಿದೆ, ಇವಾಗ ಬಂದಿರೋ ಪೇಷಂಟ್ಗಳನ್ನ ಇವ್ರು ಅಡ್ಮಿಟ್ ಮಾಡ್ಕೊಂಡ್ಮೇಲೆ ಏನಿದೆ ಇವಾಗ ಅಂದರೆ ಅವರ ಸಂಬಂಧಪಟ್ಟಿರೋ ಗಾರ್ಡಿಯನ್ಸ್ ಯಾರಿದ್ದಾರೆ ಅವ್ರಿಗೆ ಇವರು ಏನಿದೆ ಅದನ್ನು ಅವರಿಗೆ ಹೇಳಬೇಕು. ಇವರು ಏನೂ ಹೇಳಿಲ್ಲ ಸರ್, ಒಳಗಡೆ ಬಿಡಲ್ಲ. ಒಂದು ಏನಿದ್ರು ಬೆಲ್ ಮಾಡ್ತಾರೆ. ಅದಾದಮೇಲೆ ಅವ್ರು ಡೆತ್ ಆಗಿದ್ದಾರೋ ಏನಾಗಿದ್ದಾರೋ ಗೊತ್ತಿಲ್ಲ. ಆವಾಗ ಪೇಷಂಟ್ ಹೆಸರು ಹೇಳಿ ಕರೀತಾರೆ. ಆವಾಗ ಇದು ರೋಗಿಗಳ ಸಂಬಂಧಿಕರು ಮಾಡ್ತಾ ಇರುವಂಥ ಆರೋಪ. ನಾವು ಆಸ್ಪತ್ರೆಯ ಅಧೀಕ್ಷಕರನ್ನ ಕೂಡ ಮಾತನಾಡಿಸಿದ್ವಿ. ಅವರು ಕೂಡ ಒಪ್ಕೊಳ್ತಾರೆ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ.
ರೋಗಿಗಳಿಗೆ ಚಿಕಿತ್ಸೆ ಕೊಡುವಷ್ಟು ವೈದ್ಯರು ನಮ್ಮ ಆಸ್ಪತ್ರೆಯಲ್ಲಿಲ್ಲ. ರೋಗಿಗಳ ಒತ್ತಡ ಜಾಸ್ತಿಯಾಗಿದೆ, ಸಿಬ್ಬಂದಿ ಕೊರತೆ ಇದೆ. ವೈದ್ಯರಿಲ್ಲ ಅನ್ನೋದನ್ನ ಆಸ್ಪತ್ರೆಯ ಅಧೀಕ್ಷಕರೇ ಒಪ್ಕೊಳ್ತಾ ಇದ್ದಾರೆ. ಸಮಸ್ಯೆ ಇದೆ ಅನ್ನೋದನ್ನ ಸರ್ಕಾರದ ಬಳಿ ಕೇಳಿದೀವಿ ನಾವು, ಹೆಚ್ಚುವರಿ ವೈದ್ಯರನ್ನ ಕೊಡಿ ಅಂತ, ಕೊಟ್ಟಿಲ್ಲ. 77 ರೋಗಿಗಳ ಪೈಕಿ 11 ಜನ ಮೃತಪಟ್ಟರು ನಿನ್ನೆ ಅಂತ ಡಾಕ್ಟರ್ ಸದಾನಂದ ಆಸ್ಪತ್ರೆಯ ಅಧೀಕ್ಷಕರು ಅವರೇ ಒಪ್ಕೊಳ್ತಾ ಇದ್ದಾರೆ. ಆಸ್ಪತ್ರೆಗೆ 100 ಜನ ಅಡ್ಮಿಟ್ ಆದ್ರೆ 6 ರಿಂದ 8 ಜನ ಸಾಯ್ತಾರೆ. ವೈದ್ಯರಿಲ್ಲ, ಸಿಬ್ಬಂದಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ. ಇದನ್ನು ಅಧೀಕ್ಷಕರೇ ಒಪ್ಕೊಂಡಿದ್ದಾರೆ. ಹಳೆ ಮೈಸೂರು ಭಾಗದ ಹೃದ್ರೋಗಿಗಳಿಗೆ ಜೀವನಾಡಿಯಾಗಿರ್ತಕ್ಕಂಥ ಮೈಸೂರಿನ ಜಯದೇವ ಆಸ್ಪತ್ರೆ ಇವಾಗ ಹೆಚ್ಚು ಸುದ್ದಿ ಆಗ್ತಾ ಇದೆ. ದಿನೇ ದಿನೇ ಆಸ್ಪತ್ರೆಗೆ ದಾಖಲಾಗ್ತಕ್ಕಂಥ ರೋಗಿಗಳಲ್ಲಿ ಸಾವನ್ನಪ್ಪುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಇದು ಯಾಕೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯಾಗ ಅಧೀಕ್ಷಕರೇ ಕೊಡುವಂಥದ್ದು. ನಮ್ಮ ಜೊತೆಗೆ ಡಾಕ್ಟರ್ ಸದಾನಂದ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಒಂದು ಮೊದಲನೇ ಆರೋಪ ಏನಂದರೆ ಇಲ್ಲಿ ವೈದ್ಯರಿಲ್ಲ ಅನ್ನೋದು ಮೊದಲನೇ ಆರೋಪ. ನಿನ್ನೆ ರಾತ್ರಿ ಇದೆಲ್ಲ ಈ ಇನ್ಸಿಡೆಂಟ್ ಎಲ್ಲ ಆಯಿತು. ಆವಾಗಲೂ ಒಂದು 3 ಜನ ವೈದ್ಯರು ಡ್ಯೂಟಿ ಮೇಲಿದ್ದರು. ಕ್ಯಾಶುಯಾಲಿಟಿಲಿ ಒಬ್ಬರು ಸೀನಿಯರ್ ಡಾಕ್ಟರ್ ಇದ್ದರು, ICCUನಲ್ಲಿ ಒಬ್ಬರು ಡಾಕ್ಟರ್ ಇದ್ದರು. ಓವರಾಲ್ ಇನ್ಚಾರ್ಜ್ ಮಾಡಿ ನೋಡ್ಕೊಳ್ಳಿಕ್ಕೆ ಒಬ್ಬರು ಸೀನಿಯರ್ ಅಸೋಸಿಯೇಟ್ ಪ್ರೊಫೆಸರ್ ಲೆವೆಲ್ ಡಾಕ್ಟರ್ ಶ್ರೀನಿಧಿ ಹೆಗಡೆ ಅವರು ಡ್ಯೂಟಿ ಮೇಲಿದ್ದರು. ಸೊ 3 ಜನ ಡಾಕ್ಟರ್ಸು ಪೇಷಂಟ್ಸನ್ನು ಇಮಿಡಿಯೇಟ್ಲಿ ಅಟೆಂಡ್ ಮಾಡಿದ್ದಾರೆ, ಅವ್ರಿಗೆ ಬೇಕಾದ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಅದರಿಂದ ವೈದ್ಯರು ಇರಲಿಲ್ಲ ಅನ್ನೋ ಆರೋಪ ಹುರುಳಿಲ್ಲದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದು. ಎರಡನೇದು, ರೋಗಿಗಳ ಒತ್ತಡ ನಮ್ಮ ಮೇಲೆ ತುಂಬ ಜಾಸ್ತಿ ಆಗಿದೆ. ಯಾಕಂದರೆ ಈಗ ಹೃದಯ ಕಾಯಿಲೆ ಬರ್ತಾ ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಬರುವಂಥ ಹೊರರೋಗಿ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾವು ಇರೋ ಸಿಬ್ಬಂದಿಯಲ್ಲೇ ಹೆಚ್ಚಿನ ಪೇಷಂಟ್ಸನ್ನು ಈಗ ನಾವು ನೋಡ್ತಾ ಇದ್ದೀವಿ. ತುಂಬ ಆಪ್ರೇಷನ್ಸ್ ಆಗ್ತಾ ಇದೆ. ಸೊ ಈಗಿರೋ ಸಿಬ್ಬಂದಿ ಹೆಚ್ಚುವರಿಯಾಗಿ ಬರ್ತಾರೋಂಥ ಪೇಷಂಟ್ ನೋಡಲಿಕ್ಕೆ ನಮಗೆ ಸಾಕಾಗ್ತಾ ಇಲ್ಲ. ಸೊ ಇದನ್ನು ಹೆಚ್ಚುವರಿ ನೇಮಕಾತಿನ ಮಾಡಿ ಅಂತ ನಾವು ಸರ್ಕಾರಕ್ಕೆ ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಶುರು ಆಗಿದೆ. ಮತ್ತು ಇನ್ನೂ 200 ಬೆಡ್ ಹೆಚ್ಚಿಸೋದಕ್ಕೆ ಈಗಾಗಲೇ ಬಜೆಟಲ್ಲಿ ಘೋಷಣೆ ಆಗಿದೆ. ಶೀಘ್ರದಲ್ಲೇ ಅದರ ಕಾಮಗಾರಿನೂ ಶುರು ಆಗ್ತಾ ಇದೆ. ಸೊ ಇಲ್ಲಿ ಏನು ಪ್ರಶ್ನೆ ಅಂತಂದರೆ, ಒಂದೇ ದಿನದಲ್ಲಿ ಆಸ್ಪತ್ರೆಗೆ ದಾಖಲಾದಂಥ 11 ರೋಗಿಗಳು ಸತ್ರು ಅನ್ನೋ ಒಂದು ವಿಚಾರ, ಇದೊಂದು ರೀತಿಯಲ್ಲಿ ಅಸಹಜ ಅನ್ಸಲ್ವಾ? ಕರೆಕ್ಟ್. ನಿನ್ನೆ ಒಂದು 77 ಜನ ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ, ಅದರಲ್ಲಿ 11 ಜನ ತೀರ್ಕೊಂಡಿದ್ದಾರೆ. ನಿನ್ನೆ ಮಾತ್ರ ಇದು ಸ್ವಲ್ಪ ಅನ್ಯೂಶುವಲಿ ಜಾಸ್ತಿ. ನಾವೀಗ ಇಡೀ ತಿಂಗಳು ಅಥವಾ ಇಡೀ ವರ್ಷದ ಡೇಟಾ ನಾವು ತಗೊಂಡಾಗ ನಮ್ಮಲ್ಲಿ ಸಾವಿನ ಪ್ರಮಾಣ 6% ಇದೆ. ಅಂದರೆ 100 ಜನ ಅಡ್ಮಿಟ್ ಆದರೆ ಒಂದು 6 ರಿಂದ 8 ಜನ ರೋಗಿಗಳು ಮರಣ ಹೊಂದುತ್ತಾರೆ. ಇದು ಎಕ್ಸ್ಪೆಕ್ಟೆಡ್ ಮಾರ್ಟಾಲಿಟಿ. ಏನಕ್ಕಂದರೆ ನಮ್ಮದು ಟರ್ಷಿಯರಿ ಕೇರ್ ಹಾಸ್ಪಿಟಲ್ ಹೃದ್ರೋಗ ಆಸ್ಪತ್ರೆ. ಇಲ್ಲಿ ತೀವ್ರತರವಾಗಿ ಹೃದಯಾಘಾತ ಆಗಿರುವಂಥ ಪೇಷಂಟ್ಸು ಎಲ್ಲ ಕಡೆಯಿಂದ ರೆಫರ್ ಆಗಿ ಅಡ್ಮಿಟ್ ಆಗ್ತಾರೆ. 5 ಜಿಲ್ಲೆಯಲ್ಲಿ ಸರ್ಕಾರಿ ಸ್ವಾಮ್ಯದ ಇದೊಂದೇ ಆಸ್ಪತ್ರೆ ಇರೋದು. ಸೊ ಎಲ್ಲ ಕಡೆ ಸೀರಿಯಸ್ ಆಗಿರೋ ಪೇಷಂಟು ಇಲ್ಲಿಗೆ ಆ್ಯಂಬುಲೆನ್ಸಲ್ಲಿ ಶಿಫ್ಟ್ ಆಗ್ತಾರೆ. ಅವ್ರು ಇನ್ನೇನು ಪ್ರಾಣ ಹೋಯಿತು ಅನ್ನೋ ಪೇಷಂಟ್ನು ಅಡ್ಮಿಟ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅದೂ ಈ ಸಾವಿನ ಪ್ರಮಾಣಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನಿನ್ನೆ ಮಾತ್ರ 11 ಜನ ಸತ್ತಿದ್ದಾರೆ. ಬಟ್ ಪ್ರತಿದಿನ ಆಗುವಂಥ ವಿಚಾರ ಅಲ್ಲ ಇದು. ಆನ್ ಆನ್ ಆ್ಯಾವ್ರೇಜ್ ಒಂದು 6 ರಿಂದ 7 ಜನ ಪೇಷಂಟ್ ಪ್ರತಿದಿನ, 80 ಜನ ಅಡ್ಮಿಟ್ ಆದರೆ ಒಂದು 6-7 ಜನ ಸಾಯಬಹುದು. ಅಲ್ಲ ಸರ್, ನಿನ್ನೆನೇ ಯಾಕೆ ಈ ಒಂದು 11 ಜನ ಸಾವಾಯಿತು? ಏನು ನಿನ್ನೆ ಸ್ಥಿತಿ ಹೇಗಿತ್ತು ಅಂತ? ಯಾಕಂದರೆ ಅಲ್ಲಿ ವಿಡಿಯೋ ಭಾಳ ಸ್ಪಷ್ಟವಾಗಿದೆ. ಅವರು ವಿಡಿಯೋದಲ್ಲಿ ತುಂಬ ಆರೋಪ ಮಾಡ್ತಾರೆ, ಇಲ್ಲ ವೈದ್ಯರುಗಳು ಇಲ್ವೇ ಇಲ್ಲ, ಈಗ ಕರೆಸಿ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ಮಾರ್ಟಾಲಿಟಿ ಕೂಡ ಜಾಸ್ತಿ ಆಗಿದೆ. ಏನಾಯಿತು? ಹೌದು, ನಿನ್ನೆ ಅಡ್ಮಿಟ್ ಆಗಿರೋ ಪೇಷಂಟ್ಸು ಫೈಲೆಲ್ಲ ನಾನು ತರಿಸಿ ನೋಡಿದ್ದೀನಿ. ಸತ್ತಿರುವಂಥ 11 ಪೇಷಂಟ್ಸಲ್ಲೂ ಒಂದು 3 ಕಾಮನ್ ಫ್ಯಾಕ್ಟರ್ಸ್ ನನಗೆ ಕಾಣುತ್ತೆ. ಒಂದು, ಮೆಜಾರಿಟಿ ಆಫ್ ಪೇಷಂಟ್ಸು ವಯಸ್ಸಾಗಿದ್ದವರು, 70-80 ವರ್ಷ ವಯಸ್ಸಾಗಿರುವಂಥ ಪೇಷಂಟ್ಸು. ಇದು ಮೊದಲನೇದು. ಎರಡನೇದು, ಎಲ್ಲರಿಗೂ ಸೀರಿಯಸ್ ಆದಂಥ ಹಾರ್ಟ್ ಕಾಯಿಲೆ ಇತ್ತು. ಹೃದಯ ಆಗಲೇ ಅಟ್ಯಾಕ್ ಆಗಿ ಡ್ಯಾಮೇಜ್ ಆಗಿತ್ತು, ಹಾರ್ಟ್ ವೀಕ್ ಆಗಿತ್ತು, ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ, ಅದಾಗಿತ್ತು. ಸೊ ಎಲ್ಲರೂ ತುಂಬ ಸೀರಿಯಸ್ ಕಂಡೀಷನಲ್ಲಿ ಇದ್ದವರೇನೆ. ಇದಿಷ್ಟು ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ಸದಾನಂದ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.